ಈ ಚಿತ್ರದಲ್ಲಿ ನೀವೊಬ್ಬ ವಕೀಲ ಲಾಯರ್ ಪ್ಲಸ್ ನಾಯಕನಾಗಿ ಆಕ್ಟ್ ಮಾಡಿದ್ದೀರಾ, ಏನು ಅನ್ನಿಸ್ತು? ಚೆನ್ನಾಗಿ ಅನ್ನಿಸ್ತಾ ಇದೆ. ಫಸ್ಟ್ ಮೂವಿ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ, ಆ್ಯಕ್ಟಿಂಗ್ಗೆ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ನಾನು ಮೇನ್ ಅಂದ್ಕೊಂಡಿದ್ದೆ ಅಂದರೆ ಗೆದ್ದಿದ್ದೀವಿ, ಖುಷಿ ಆಗ್ತಾಯಿದೆ. ಫಸ್ಟ್ ಸಿನಿಮಾ ಸ್ವಲ್ಪ ಅಂದರೆ ಹೊಸದಾಗಿದೆ. ಸೋ ಮೆನಿ ಅಪ್ರಿಷಿಯೇಷನ್ಸ್, ತುಂಬ ಜನ ಬಂದು ಹತ್ರ ಒಂದು ಚೆನ್ನಾಗಿ ಮಾಡಿದ್ದಾರೆ, ಸಿನಿಮಾ ಚೆನ್ನಾಗಿದೆ ಅಂತ ಹೇಳ್ತಿದ್ರು, ಖುಷಿ ಆಗ್ತಾಯಿದೆ. ಇನ್ನೂ ಜನ ಬಂದು ಇಂಥ ಹೊಸ ಸಿನಿಮಾನ ಎಂಕರೇಜ್ ಮಾಡಿದ್ರೆ ನಮಗೂ ಇನ್ನೂ ಒಂಥರ ಎಕ್ಸ್ಪೆರಿಮೆಂಟಲ್ ಸಿನಿಮಾಸ್ ಮಾಡೋಕ್ಕೆ ಸ್ಕೋಪ್ ಇರುತ್ತೆ, ಧೈರ್ಯನೂ ಸಿಗುತ್ತೆ. ನಮ್ಮ ಡೈರೆಕ್ಟರ್ ಥರ ಹೊಸ ಪ್ರೊಡ್ಯೂಸರ್ಸು, ಸೊ ಅಂಥವ್ರಿಗೆಲ್ಲ ಇನ್ನೂ ಹೊಸ ಸಿನಿಮಾ ಮಾಡಬೇಕಂದ್ರೆ ಈ ಥರ ಒಂದು ಎಕ್ಸ್ಪೆರಿಮೆಂಟಲ್ ಸಿನಿಮಾಸ್ನ ಆಡಿಯನ್ಸ್ ಎಂಕರೇಜ್ ಮಾಡಿದ್ರೆ, ಅದನ್ನು ಅವ್ರ ಪ್ರೀತಿ ನಮ್ಗೆ ತೋರಿಸಿದ್ರೆ ಸ್ವಲ್ಪ ನಾವು ಇನ್ನಿಷ್ಟು ಹೆಚ್ಚು ಹೊಸ ಕಾನ್ಸೆಪ್ಟ್ಸಿಂದ ಒಳ್ಳೆ ಸಿನಿಮಾ ತರೋಕ್ಕೆ ನಮಗೂ ಸ್ಫೂರ್ತಿ ಬರುತ್ತೆ. ಎಷ್ಟೇ ದೊಡ್ಡ ವ್ಯಕ್ತಿ ಆದರೂ ಕಾನೂನು ಮುಂದೆ ಶಿಕ್ಷೆ ಆಗೇ ಆಗುತ್ತೆ ಅನ್ನೋ ಒಂದು ಫೈನಲ್ ರಿಸಲ್ಟ್ ಈ ಚಿತ್ರ. ಹೌದು. ಇದ್ರ ಬಗ್ಗೆ ಏನು ಹೇಳ್ತೀವಿ? ಸೊ ಬೇಸಿಕಲಿ ನಮ್ಮ ಸಿನಿಮಾ ಟೈಟಲ್ ಅರ್ಥನೇ ಅದು, ಬೇಸಿಕಲಿ ಯಥಾಭಾವ ಅಂದರೆ. ಸೊ ಈಗ ಒಳ್ಳೆಯವರಿಗೆ ಅವ್ರೇನು ಒಳ್ಳೇದು ಮಾಡಿರ್ತಾರೋ ಒಳ್ಳೇದು ಹಿಂದಕ್ಕೆ ತಿರುಗಿ ಬರುತ್ತೆ, ಕೆಟ್ಟವ್ರು ಏನು ಕೆಟ್ಟದ್ದು ಮಾಡಿರ್ತಾರೋ ಅದು ಅವರಿಗೆ ಎಂಡ್ ಆಫ್ ದ ಡೇ ಅದು ಹಿಂದಕ್ಕೆ ತಿರುಗಿ ಬರುತ್ತೆ. ಆ ಟೈಟಲ್ ಕಾನ್ಸೆಪ್ಟ್ ಅದು. ಸೊ ಅದ್ರ ಥರನೇ ಕಾನ್ಸೆಪ್ಟ್ನ ಡಿಸೈನ್ ಮಾಡಿದ್ದಾರೆ, ಅದ್ರ ಥರನೇ ಕ್ಲೈಮ್ಯಾಕ್ಸ್ ಇದೆ. ಥ್ಯಾಂಕ್ ಯು ಸೊ ಮಚ್. ಓವರಾಲ್ ಆಡಿಯನ್ಸ್ಗೆ ಏನು ಹೇಳ್ತಿರ್ತಾರೆ, ವೀಕ್ಷಕರಿಗೆ ಏನು ಹೇಳ್ತೀರಾ? ನೋಡಿ ಬಂದು ಸಿನಿಮಾನ ನೋಡಿ, ಚೆನ್ನಾಗಿದೆ, ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ನೀವು ಪ್ರೀತಿ ತೋರಿಸಿದ್ರೆ ಇನ್ನೂ ಇಡೀ ರಾಜ್ಯದಾದ್ಯಂತ ಅದು ಸ್ಪ್ರೆಡ್ ಆಗುತ್ತೆ. ಸಿನಿಮಾ ಒಂದು ಸ್ವಲ್ಪ ಚಿಕ್ಕ ಸಿನಿಮಾ ದೊಡ್ಡ ಸಿನಿಮಾ ಆಗುತ್ತೆ ಅಷ್ಟೇ.